दलित रक्षण वेदिके महिला घटक की जिला अध्यक्ष के रूप में विजय लक्ष्मी शिंदे को नियुक्त किया गया है। आज शहर के मैलूर क्षेत्र के एक निजी होटल में कार्यक्रम का आयोजन किया गया, जिसमें वेदिके के जिला अध्यक्ष अंबादास गायकवाड़ ने श्रीमती विजय लक्ष्मी को नियुक्त किया। इस मौके पर विजय लक्ष्मी शिंदे का सम्मान आदि किया गया। इस अवसर पर महिला घटक के पदाधिकारी एवं कार्यकर्ता आदि उपस्थित रहे। कैमरामैन पुपुराज का कवरेज। ಬೀದರ್ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸೂರ್ಯವಂಶಿ ಎನ್ ವೆಂಕಟೇಶ್ ಅವರ ಆದೇಶದ ಮೇರೆಗೆ ಬೀದರ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ವಿಜಯಲಕ್ಷ್ಮಿ ಸಿಂಧೆ ಅವರನ್ನು ಸರ್ವಾನುಮತದಿಂದ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇನ್ನುಳಿದ ಪದಾಧಿಕಾರಿಗಳನ್ನು ಕೂಡಲೇ ತಾವು ಆಯ್ಕೆ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಆಯಾ ತಾಲೂಕಿನ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರನ್ನು ತಾವು ನೇಮಿಸಿಕೊಂಡು ಈ ಮಹಿಳಾ ಸಂಘಟನೆಯನ್ನು ಬಲಪಡಿಸಬೇಕು. ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೋಸ್ಕರವಾಗಿ ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರವಾಗಿ ಮಹಿಳಾ ಕೋಡ್ ಬಿಲ್ಲನ್ನು ಏನು ಹಿಂದೂ ಕೋಡ್ ಬಿಲ್ ಇತ್ತು ಆ ಕೋಡ್ ಬಿಲ್ ಆಗದೇ ಇದ್ದಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಂತಹ ಮಹಾನ್ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ಮಹಿಳೆಯರ ಕೂಡ ಕರ್ತವ್ಯ ಕೂಡ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ ಇರ್ತಕ್ಕಂಥ ಈ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥವರು ಇವತ್ತು ಒಳ್ಳೆಯ ರೀತಿಯಿಂದಾಗಿ ಸಂಘಟನೆ ಬೆಳೆಸೋಗೋಸ್ಕರವಾಗಿ ಸಮಾಜದಲ್ಲಿ ಮತ್ತು ಈ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅನ್ನತಕ್ಕಂತಹ ಒಂದು ಆಶೆಯೊಂದಿಗೆ ಅವರಿಗೆ ಇನ್ನೊಮ್ಮೆ ಆರ್ಥಿಕವಾದಂತಹ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಹೋರಾಟ ಆಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಮೈನಾರಿಟಿಗಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಎಲ್ಲೇ ಮಹಿಳೆಯರ ಮೇಲೆ ದೌರ್ಜನ್ಯ ಆದರೂ ಕೂಡ ಈ ನಮ್ಮ ಮಹಿಳಾ ಘಟ ಸದಾ ಕಂಕಣಬದ್ಧವಾಗಿ ಹೋರಾಟಕ್ಕೆ ನಿಲ್ಲಬೇಕು ಅನ್ನತಕ್ಕಂಥ ಆಶೆಯೊಂದಿಗೆ ಅವರಿಗೆ ಇನ್ನೊಮ್ಮೆ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಅಂಬಾದಾಸ್ ಗಾಯಕ್ವಾಡ್, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ದ ಜಿಲ್ಲಾಧ್ಯಕ್ಷ.